ಎ9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಅಂಗಾಂಗ ದಾನ ಮಾಡಿ ಮಾದರಿಯಾದ ಹೊನವಾಡ್ ಕುಟುಂಬ. ಜೀವ ತೆಗೆದರೂ ಬೇರೆಯವರ ಜೀವಗಳಿಗೆ ಬೆಳಕಾದರು. ಬಸವನ ಬಾರಿಗೆ ಒಡಿ ಆತನದು ಸಾಯುವ ವಯಸ್ಸೇನೂ ಅಲ್ಲ. ತುಂಬು ಜೀವನ ನಿರ್ವಹಿಸಬಹುದಾದ ಎಲ್ಲ ಶಕ್ತತೆಯನ್ನ ದೇವರು ದಯಪಾಲಿಸಿದ್ದ. ಉಪಜೀವನಕ್ಕಾಗಿ ಸಾರಿಗೆ ಸಂಸ್ಥೆಯಲ್ಲಿ ಬಸ್ಸಿನ ಚಾಲಕರಾಗಿದ್ದರು. ತನ್ನ ಬಸ್ ಓಡಿಸುವಾಗ ಅಲಕ್ಷ್ಯತೆ ಮೆರೆದು ಅಪಘಾತಕ್ಕೀಡಾದವರೂ ಆಗಿರಲಿಲ್ಲ. ದುರ್ವಿಧಿ 46 ವರ್ಷದ ಬಸವನ ಬಾಗೇವಾಡಿ ಲಕ್ಷ್ಮೀನಗರದ ನಿವಾಸಿ ಬಸಪ್ಪ ಗಂಗಪ್ಪ ಹೊನವಾಡನ ಜೀವವನ್ನೇ ಕಿತ್ತುಕೊಂಡಿತ್ತು. ದಿನಾಂಕ 7ರಂದು ರಾತ್ರಿ ಊಟ ಮಾಡಿ ಸಿದ್ದಾಪುರದ ವಸತಿ ಸಮಯದಲ್ಲಿ ವಾಯುವಿಹಾರ ಮಾಡುತ್ತಿದ್ದ ವೇಳೆಯಲ್ಲಿ ಎಲ್ಲಿಂದಲೋ ಸೈಕಲ್ ಮೋಟಾರ್ ಜವರಾಯನಂತೆ ಬಂದು ಆತನ ಜೀವಕ್ಕೆ ಕುತ್ತು ತಂದಿತ್ತು. ಮೆದುಳು ನಿಷ್ಕ್ರಿಯಗೊಳಿಸಿತು. ಆದರೆ ಅಂಗಾಂಗಗಳನ್ನ ದಾನ ಮಾಡಿ ಬೇರೆ ಜೀವಗಳಿಗೆ ಮರುಜೀವ ನೀಡಿದರು. ಚಿಕ್ಕೋಡಿ ವಿಭಾಗದ ರಾಯಬಾಗ್ ಬಸ್ ಘಟಕದಲ್ಲಿ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಬಸಪ್ಪನನ್ನು ಸ್ಥಳದಿಂದ ಕೂಡಲೇ ಬೆಳಗಾವಿಯ ಕೆಎಲ್ಇ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಿಸಲಿಲ್ಲ. ಮಿದುಳು ನಿಷ್ಕ್ರಿಯಗೊಂಡಿತ್ತು. ಜೀವಶ್ವವೆಂದರು. ಕುಟುಂಬಕ್ಕೆ ಸಿಡಿಲು ಬಡದಿತ್ತು. ಮತ್ತೆ ಕ್ಷಣ ಹೊತ್ತಿನಲ್ಲಿ ಆತನ ಉಸಿರು ನಿಂತಿದ್ದು ಇನ್ನಿಲ್ಲವೆಂದು ವೈದ್ಯರು ಘೋಷಿಸಿದರು. ಸಾವಿನ ಸುದ್ದಿ ಕುಟುಂಬವನ್ನ ಆಘಾತಗೊಳಿಸಿತ್ತು. 46 ವಯಸ್ಸಿನ ತರುಣ ಬಸಪ್ಪ ಮನೆಗೆ ಆಧಾರ ಸ್ತಂಭವಾಗಿದ್ದ. ಹೆತ್ತವಳನ್ನು ಅಗಲಿದ ಓರ್ವ ಪುತ್ರರು ತಂದೆಯಿಲ್ಲದೆ ತಪ್ಪಲಿಗಳಾದರು. ಪತ್ನಿ ಅನಾಥಳಾದಳು. ಮಿದುಳು ನಿಷ್ಕ್ರಿಯವಾಗಿ ಜೀವಶವವಾಗಿ ಬಸಪ್ಪ ಮರಣಾನಂತರದಲ್ಲಿ ಕುಟುಂಬ ವರ್ಗ ಬಸಪ್ಪನ ಕಣ್ಣು, ಕಿಡ್ನಿ ಹಾಗೂ ಲಿವರ್ನ ಕೆಎಲ್ಇ ಆಸ್ಪತ್ರೆಗೆ ದಾನ ಮಾಡಿ ಉದಾತ್ತತೆ ಮೆರೆದಿದೆ. ಬೆಂಕಿಯಂತಹ ದುಃಖವನ್ನ ಒಡಲಲ್ಲಿಟ್ಟುಕೊಂಡೇ ಪತ್ನಿಯು ಕೂಡ ಒಪ್ಪಿಗೆ ಸೂಚಿಸಿದ್ದರಿಂದ ಪತ್ರ ನೀಡಿದ್ದರಿಂದ ರಾಜ್ಯ ಆರೋಗ್ಯ ಮತ್ತು ಕುಟುಂಬ ಇಲಾಖೆಯವರು ಮನವಿಗೆ ಒಪ್ಪಿಗೆ ಸೂಚಿಸಿ ಸರ್ಟಿಫಿಕೇಟ್ ನೀಡಿದ ನಂತರ ಮೃತ ಬಸಪ್ಪ ಅವರ ದೇಹದ ಅವಯವಗಳನ್ನ ಕೆಎಲ್ಇ ಆಸ್ಪತ್ರೆಯವರು ಪಡೆದರು. ಸಾವಿನಲ್ಲೂ ದಾನ ಮಾಡುವ ಬದುಕುಳಿಸುವ ಕಾರ್ಯವನ್ನು ಮಾಡಿದ್ದರಿಂದ ಹೊನವಾಡ್ ಕುಟುಂಬ ಮಾದರಿಯಾಗಿದೆ. ಆಧುನಿಕ ವೈಚಾರಿಕತೆಯಲ್ಲಿ ಬಸಪ್ಪನ ಆತ್ಮಕ್ಕೆ ನಿಜಕ್ಕೂ ಮುಕ್ತಿ ಸಿಕ್ಕಂತೆ ಅಲ್ಲವೇ? ಸಾವಿನಲ್ಲೂ ಸ್ವಾರ್ಥಕತೆ ಮೆರೆದ ಕುಟುಂಬ. ಕಣ್ಣು, ಕರಳು, ಕಿಡ್ನಿ ದಾನ ಮಾಡಿದ ದಿವಂಗತ ಬಸಪ್ಪ ಗಂಗಪ್ಪ ಹೊನವಾಡಿ. ಕೆಎಸ್ಆರ್ಟಿಸಿ ನಿರ್ವಾಹಕ ಬಸಪ್ಪ ಹೊನವಾಡ್ ನಿಧನ. ಬಸವನ ಬಾಗೇವಾಡಿ ಪಟ್ಟಣದ ಲಕ್ಷ್ಮೀನಗರದ ನಿವಾಸಿ ರಾಯಬಾಗ್ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಿರ್ವಾಹಕ ಚಾಲಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬಸಪ್ಪ ಗಂಗಪ್ಪ ಹೊನವಾಡೆ 46 ವಯಸ್ಸು ನಿಧನರಾಗಿದ್ದಾರೆ. ಮೃತ ನಿರ್ವಾಹಕ ಜನವರಿ 7ರಂದು ರಾಯಬಾಗ್ ತಾಲೂಕಿನ ಸಿದ್ದಾಪುರದಲ್ಲಿ ರಾತ್ರಿ ಊಟದ ನಂತರ ವಾಯುವಿಹಾರಕ್ಕೆ ತೆರಳಿದ್ದಾಗ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಗಂಭೀರವಾಗಿ ಗಾಯಗೊಂಡು ಬೆಳಗಾವಿ ಕೆಎಲ್ಇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಮೃತರು ಕಣ್ಣು, ಕಿಡ್ನಿ, ಲಿವರ್ ದಾನ ಮಾಡಿ ಸಾವಿನಲ್ಲೂ ಸ್ವಾರ್ಥಕತೆ ಮೆರೆದಿದ್ದಾರೆ. ಮೃತರ ಅಂತ್ಯಕ್ರಿಯೆ ಜನವರಿ 13 ಇಂದು ಬೆಳಗ್ಗೆ 9 ಗಂಟೆಗೆ ಬಸವನ ಬಾಗೇವಾಡಿಯಲ್ಲಿ ನೆರವೇರಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಅವರಿಗೆ ಪತ್ನಿ, ಪುತ್ರಿಯರು ಅಗಲಿದ್ದಾರೆ. ನಮಸ್ಕಾರ ಕರ್ನಾಟಕ ಎ9 ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ. ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು.